ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ತತ್ವ, ಸಿದ್ಧಾಂತ, ಶಕ್ತಿ ಹೊಂದಿರುವ ಇಬ್ಬರು ನಾಯಕವೆಂದರೆ ಅದು ಮಾಜಿ ಸಚಿವರಾದ ದಿವಂಗತ ಎಂ ರಘುಪತಿರವರು ಹಾಗೂ ಮಾಜಿ ಗೃಹ ಸಚಿವರಾದ PGR ಸಿಂಧ್ಯಾರವರು. ಇಂತಹ ಮಹಾನ್ ನಾಯಕರು ಅಚ್ಚರಿಯಿಂದ ಬೆರಗಾದದ್ದು ಒಬ್ಬ ಸಾಮಾನ್ಯ ಯುವ ನಾಯಕನ ಸಂಘಟನಾ ಶಕ್ತಿಗೆ. ಆ ಯುವ ನಾಯಕನೇ TR ತುಳಸಿರಾಮ್. ಅನ್ಯಾಯದ ವಿರುದ್ಧ ಗುಡುಗುವ ಶಕ್ತಿಹೀನರ ಧ್ವನಿಯಾಗಿ ಜನಪರ ಕಾಳಜಿಯುಳ್ಳ ಇಂತಹ ಯುವ ನಾಯಕನನ್ನ ಕಂಡು ಈ ಇಬ್ಬರು ನಾಯಕರು ತುಳಸಿರಾಮ್ರವರಿಗೆ JDS ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ನೀಡುವ ಮುಖಾಂತರ ಅವರನ್ನ ಬೆಳೆಸಿದರು. ಅದರಲ್ಲೂ ಮಾಜಿ ಸಚಿವರಾದ ದಿವಂಗತ ರಘುಪತಿರವರು ತುಳಸಿರಾಮ್ರವ ಸಂಘಟನಾ ಚತುರತೆಯನ್ನ ಕಂಡು ಒಂದು ಜನಪರ ಸಂಘಟನೆ ಆರಂಭಿಸಲು ಸೂಚಿಸಿದರು. ದಿವಂಗತ ರಘುಪತಿರವರೇ ಆ ಸಂಘಟನೆಯ ಹೆಸರು ಸಹ ನಾಮಕರಣಿಸಿದರು. ಆ ಸಂಘಟನೆಯ ಹೆಸರೇ ಕ್ರಾಂತಿ ಯುವ ಶಕ್ತಿ.